ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ಇವತ್ತಿನ ದಿನ ವಿವಾಹವನ್ನು ಮಾಡಿಕೊಂಡು ಸರಿಯಾಗಿ 3 ತಿಂಗಳು ಸಂಸಾರ ಮಾಡಿರಲ್ಲ, ಸರಿಯಾಗಿ ಒಂದು 6 ತಿಂಗಳು ಸಂಸಾರ ಮಾಡಿರಲ್ಲ. ಆಗಲೇ ನಿಮ್ಮ ಪತ್ನಿ ತವ್ರ ಮನೆ ಸೇರ್ಕೊಂಡ್ಬಿಡ್ತಾಳೆ. ಎಷ್ಟೇ ಕರೆದು ಬರಲ್ಲ. ಯಾಕೆ ಸುಮ್ಮನೆ ತವ್ರ ಮನೆ ಸೇರ್ಕೊಳ್ಳೋವಂಥದ್ದು? ಆಮೇಲೆ ಎರಡನೇದಾಗಿ ಏನಾಗುತ್ತೆ, ಪದೇ 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 ತವ್ರ ಮನೆಗೆ ಹೋಗೋದು. ಹಬ್ಬ ಅನ್ನಲ್ಲ, ಹರಿದಿನ ಅನ್ನಲ್ಲ, ಸುಮ್ಮನಾದ್ರೂ 4 ದಿನ ಹೋಗಲ್ಲ, ತವ್ರ ಮನೆಗೆ ಹೋಗೋದು. ಹೀಗೆ ನಿಮ್ಮ ಪತ್ನಿ ಸದಾ ತವ್ರ ಮನೆ ಪ್ರಿಯಳಾಗಿ ಅಲ್ಲೇ ವಾಸವಾಗ್ತಾ ಇದ್ದಾಳ? ಮತ್ತು ನಿಮ್ಮ ಪತ್ನಿ ನಿಮ್ಮ ಹತ್ರ ಬಂದು ಜೀವನ ಮಾಡೋದಕ್ಕೆ ಒಪ್ತಾ ಇಲ್ವಾ? ಅಥವಾ ನಿಮ್ಮ ಪತ್ನಿ ನಿಮ್ಮನ್ನೇ ತವ್ರ ಮನೆಗೆ ಬಂದು ಮನೆ ಅಳಿಯನನ್ನಾಗಿ ಇರುವಂಥ ಪ್ರೇರೇಪಿಸ್ತಾ ಇದ್ದಾರಾ? ನೋಡಿ, ಸಾಮಾನ್ಯವಾಗಿ ದಾಂಪತ್ಯದ ವಿರೋಧಗಳಿಂದಾಗಿ ನಿಮ್ಮ ಪತ್ನಿ ತವ್ರ ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ಪತ್ನಿ ತವ್ರ ಮನೆಗೆ ಸೇರ್ಕೊಂಡ್ರೆ ಸಹಜವಾಗಿ ಗಂಡನ ಪರಿಸ್ಥಿತಿ ಆದೋಗತ್ತೆ. ಗಂಡನನ್ನು ತನ್ನ ಹಿಡಿತಕ್ಕೆ ತಗೋಬೇಕು ಅನ್ನುವಂಥ ಉದ್ದೇಶದಿಂದನೂ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಕೆಲವೊಂದು ಸಲ, ಭಾಳಷ್ಟು ಸಲ ನೋಡಿದ್ದೀನಿ ನಾನು. ಸೊ ಅವನನ್ನು ಕೈ ಹಿಡಿತಕ್ಕೆ ತರಬೇಕು, ಅವನು ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಅತ್ತೆ ಮಾವ ಪತ್ನಿ ಇವ್ರ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಬಾರ್ದು. ಈ ಥರದ್ದೆಲ್ಲ ವ್ಯವಸ್ಥೆ ಇರುತ್ತೆ. ಜೊತೆಗೆ ನೋಡಿ ಏನಾಗ್ತದೆ, ತಾಯಿ ತಂಗಿ ಅಕ್ಕ ಇವ್ರುಗಳ ಜೊತೆ ಎಲ್ಲ ಗಂಡನ ಒಂದು ಆತ್ಮೀಯತೆ ವಿಶ್ವಾಸ ಇದನ್ನೆಲ್ಲ ಮುರಿಯುವಂಥ ತಂತ್ರ ಮಾಡ್ತಾ ಇರ್ತಾರೆ. ಸೊ ತವ್ರ ಮನೆಗೆ ಹೋಗಿ ಸೇರ್ಕೊಬಿಡೋದು, ಇಲ್ಲ ಅಂದರೆ ಗಂಡ ಬಂದರೆ ಮುನಿಸ್ಕೊಬಿಡೋದು, 4 ದಿನಕ್ಕೆ ತವ್ರ ಮನೆಗೆ ಓಡೋಗ್ತಾ ಇರೋದು. ಸೊ ತವ್ರ ಮನೆಗೆ ಹೋಗೋಣ ಬಾ ಅಂತ ಸುಮ್ಮನೆ ಪದೇ ಪದೇ ಇವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇರೋದು. ಅಲ್ಲಿ ಬರೋದಿಲ್ಲ ಬಿಡೋದಿಲ್ಲ, ಉಪಯೋಗ ಏನೂ ಇರೋದಿಲ್ಲ. ಈ ರೀತಿಯಾಗಿ ಪದೇ ಪದೇ ಹೋಗ್ತಾ ಇರುವಂಥದ್ದು. ಆಮೇಲೆ ನೋಡಿ, ಆಷಾಢ ಅಂತ ಹೋಗ್ತಾರೆ. ಆಷಾಢ ಸಾಮಾನ್ಯವಾಗಿ ನಮ್ಮ ಒಂದು ಸಂಸ್ಕೃತಿ ಪದ್ಧತಿ ವಿಚಾರ, ಒಂದು ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಇರಬಾರ್ದು ಅನ್ನುವಂಥದ್ದು. ಆಷಾಢ ಮಾಸದಲ್ಲಿ ಅದು ಪ್ರಥಮ ವಿವಾಹವಾದಾಗ ಮಾತ್ರ. ಸೊ ಏನಾಗ್ತದೆ, ಆಷಾಢದಲ್ಲಿ ಅತ್ತೆ ಸೊಸೆ ಇರಬಾರ್ದು ಅಂತ ಹೋಗಿ ತಾಯಿ ಮನೆ ಸೇರಿಕೊಂಡಿದ್ದೇ ನಿಜ. ಆಷಾಢ ಹೋಯ್ತು, ಶ್ರಾವಣ ಬಂದರೂ ಸಹ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಸೊ ಬಾ ಹೋಗು ಅನ್ನುವಂಥ ವಿಚಾರಕ್ಕೆ ಹೋದಾಗ ಏನಾಗ್ತದೆ, ಸೊ ನೀವೇ ಬಂದು ಇಲ್ಲಿದ್ಬಿಡಿ, ನಿಮ್ಮ ವ್ಯವಹಾರ ವಹಿವಾಟುಗಳನ್ನೆಲ್ಲ ತೊಗೊಂಡು ಇಲ್ಲೇ ಮಾಡಿಬಿಡಿ. ಈ ರೀತಿಯಾದಂಥ ಒಂದಷ್ಟು ಉಪಟಳವನ್ನು ಕೊಡ್ತಕ್ಕಂಥದ್ದು ಪತಿಗೆ. ನೋಡಿ, ಸಾಮಾನ್ಯವಾಗಿ ಯಾವುದೇ ಪುರುಷರಲ್ಲಿ ಇವತ್ತು ಅತ್ತೆ ಮಾವ ಇನ್ನೊಂದು ಮತ್ತೊಂದು ಅನ್ನುವಂಥ ಗೌರವ, ಪತ್ನಿ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರ್ತದೆ. ಯಾವಾಗಲೂ ಸಹಧರ್ಮಿಣಿಯಾಗಿ ಪತಿ ಎಲ್ಲಿರ್ತಾರೋ, ಪತಿ ಏನು ಮಾಡ್ತಾರೋ ಅವರ ಒಂದು ಸಂಪೂರ್ಣವಾದಂತಹ ಒಂದು ಆ ಜೀವನದಲ್ಲಿ ಅರ್ಧಾಂಗಿಯಾಗಿ ಬದುಕಬೇಕಾಗ್ತದೆ. ಸೊ ಇಲ್ಲೇನಾಗ್ತದೆ, ಈ ಥರದ ವ್ಯವಸ್ಥೆಗೆ ತೆಗೆದುಕೊಳ್ಳೋದಕ್ಕೆ ಅವ್ರಿಗಿರುವಂಥ ಒಂದು ಅಸ್ತ್ರ ಏನಪ್ಪ ಅಂದರೆ ತವ್ರ ಮನೆಗೆ ಸೇರ್ಕೊಂಬಿಡುವಂಥದ್ದು. ಬಾಣಂತನಕ್ಕೆ ಅಂತ ಹೋಗ್ತಾರೆ. ಬಾಣಂತನ ಆಗಿ ಮಗು 1 ವರ್ಷದ್ದಾದ್ರೂ ಕೂಡ ಮನೆ ತಿರುಗಿ ನೋಡೋದಿಲ್ಲ. ಸೊ ಪಾಪ ತನ್ನ ಮಗುವನ್ನು ಹೀಗೆ ಬೆಳೆಸಬೇಕು ಹಾಗೆ ಬೆಳೆಸಬೇಕು ಅಂತ ಅಷ್ಟೊಂದು ಕನಸುಗಳನ್ನು ಕಟ್ಕೊಂಡು ಹೆಂಡತಿ ಮಗುವಿನ ಬರುವಿಕೆಗೋಸ್ಕರ ಕಾಯ್ತಾ ಕುಂತಿರ್ತಾನೆ. ಸೊ ಯಾರು ಸಹ ಬರುವಂಥದ್ದಾಗೋದಿಲ್ಲ. ಕಡೆಯದಾಗಿ ನಿನ್ನ ಮಗು ಬೇಕು, ನಾವು ಬೇಕು ಅಂದರೆ ನೀನು ನಮ್ಮ ಜೊತೆಗೇ ಬಂದು ಇದ್ದು ಬಿಡು ಅನ್ನುವಂಥ ಪರಿಸ್ಥಿತಿ. ಹೇಗೆ ಆಗಬೇಡ ಆ ವ್ಯಕ್ತಿಯ ಪರಿಸ್ಥಿತಿ. ಹೀಗಂದಾಗ ಅವನಲ್ಲಿನ ವ್ಯವಸ್ಥೆ, ಧನ ಕಣಕ, ಬಿಸ್ನೆಸ್ ವ್ಯವಹಾರಗಳನ್ನೆಲ್ಲ ಬಿಟ್ಟು ಪತ್ನಿಯ ಹಿಂಭಾಗದಲ್ಲಿ ಹೋದರೆ ಅವನ ಜೀವನ ಹೇಗೆ? ಆಮೇಲೆ ಕೆಲವೊಂದು ಬಾರಿ ಏನಾಗ್ತದೆ, ಸಮಾಜದಲ್ಲಿ ನಮ್ಮ ಪುರುಷ ಸಮಾಜ ಭಾಳಷ್ಟು ನಿಂದನೆಗೆ ಗುರಿಯಾಗ್ಬಿಡ್ತದೆ. ನೋಡೋ ಒಳ್ಳೆ ಮದುವೆ ಆಗಿದ್ದಾನೆ, ಸುಂದರವಾಗಿರೋ ಹೆಂಡ್ತಿ, ಒಂದು 3 ತಿಂಗಳು ಬಾಳೆ ಮಾಡೋಕ್ಕಾಗಲಿಲ್ಲ ಇವನ ಯೋಗ್ಯತೆಗೆ, ಆಗಲಿ ತವ್ರ ಮನೆಗೆ ಕಳಿಸ್ಬಿಟ್ಟಿದ್ದಾನೆ, ಹೆಂಡ್ತಿನೇ ಹಿಡ್ತದಲ್ಲಿ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಇವನು ಯಾವ ಸೀಮೆ ಪುರುಷ. ಈ ರೀತಿಯಾಗಿ ಆಮೇಲೆ ಏನಾಗ್ತದೆ, ಫ್ರೆಂಡ್ಶಿಪ್ಪಲ್ಲಿ, ಸ್ನೇಹ ವರ್ಗಗಳಲ್ಲಿ ಅಥವಾ ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮಗಳಲ್ಲಿ, ಸೊ ಈ ಥರ ಎಲ್ಲ ಅಂದಾಗ ಒಬ್ಬ ವ್ಯವಸ್ಥಿತವಾದ ಜೀವನ ಕಟ್ಕೊಂಡಿರೋನು ಅವನ ಪರಿಸ್ಥಿತಿ ಏನಾಗಬೇಡ. ಇದರಿಂದಾಗಿಯೇ ಮನುಷ್ಯ ಅರ್ಧ ಕೊರಗೋಗ್ಬಿಡ್ತಾನೆ ವೀಕ್ಷಕರೇ. ಹೀಗಾಗಿ ಅವನ ಜೀವನದಲ್ಲಿ ಮೂಡ್ತಕ್ಕಂಥ ಆಲೋಚನೆಗಳು, ಇಂಟ್ಯೂಷನ್ಗಳು ನಾಶ ಆಗಿ ಜೀವನ ಯಾವುದೋ ಒಂದು ದಿಕ್ಕಲ್ಲಿ ಸಾಗ್ತಾ ಇರ್ತದೆ. ಈ ಥರ ಪರಿಸ್ಥಿತಿಗಳೆಲ್ಲ ಆದಾಗ ಜೀವನ ಸಂಪೂರ್ಣ ನಾಶ ಆಗಿ ಹೋಗ್ಬಿಡ್ತದೆ.
ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪತ್ನಿ ನಿಮ್ಮ ಮಾತು ಕೇಳಬೇಕು, ತವ್ರ ಮನೆಗೆ ಪದೇ ಪದೇ ಹೋಗಬಾರ್ದು, ಅಥವಾ ನಿಮ್ಮನ್ನು ಬಿಟ್ಟು ತವ್ರ ಮನೆಗೆ ಹೋಗಿದ್ದರೆ ಅವಳು ನಿಮಗೆ ಬರಬೇಕು ದಾಸರಾಗಿ, ಅಥವಾ ನಿಮ್ಮ ಒಂದು ವಿಶ್ವಾಸಿಯಾಗಿ ನಿಮ್ಮೊಟ್ಟಿಗೆ ಜೀವನ ಮಾಡಬೇಕು. ಏನು ಮಾಡಬೇಕು ನೋಡಿ? ಕೆಲವೊಂದು ಬಾರಿ ಏನಾಗ್ತದೆ ಗೊತ್ತಾ, ಈ ಕಡೆ ನಾನು ಸ್ವತಃ ದುಡಿತಾ ಇದ್ದೀನಿ, ಗಂಡನ ಅವಶ್ಯಕತೆ ಇಲ್ಲ, ನಾನು ಸ್ವತಂತ್ರವಾಗಿ ಬದುಕ್ತೀನಿ ಅನ್ನುವಂಥ ವ್ಯವಸ್ಥೆ. ಅಂದರೆ ಏನೇ ಆದರೂ ಕೂಡ ಇವತ್ತು ಪತಿ ಪತ್ನಿಯರು ಕೂಡಿ ಬಾಳಿದರೆ ಸ್ವರ್ಗ ಅಂತಕ್ಕಂಥದ್ದು ಗಾದೆ ಮಾತೇ ಇದೆ, ಆಯಿತಾ? ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂಥೇಳಿ, ಆಯಿತಾ? ಹೀಗೆ ಏನೇ ಇದ್ದರೂ ಕೂಡ ಪರಸ್ಪರವಾಗಿ ಒಟ್ಟಿಗೆ ವಿವೇಚನೆಯುಕ್ತವಾದ ಸಂಸಾರವನ್ನು ಮಾಡಿದಾಗ ಒಳ್ಳೆಯದಾಗ್ತದೆ. ಸೊ ಇವತ್ತು ನಾನು ಮೇಲೂ ನೀನು ಮೇಲೂ ಅನ್ನುವಂತಹ ಭಾವನೆಗಳನ್ನು ಬಿಡಬೇಕಾಗ್ತದೆ. ಸಾಮಾನ್ಯವಾಗಿ ಏನಾಗ್ಬಿಡ್ತದೆ, ಗಂಡ ಅವರ ಕುಟುಂಬದ ವ್ಯವಸ್ಥೆಯಲ್ಲಿದ್ದಾಗ ಅಥವಾ ಸ್ತ್ರೀಯ ಕುಟುಂಬದ ವ್ಯವಸ್ಥೆ ಕಡಿಮೆಯಾದಾಗ ಏನಾಗ್ತದೆ, ಆ ಸ್ತ್ರೀ ಸ್ವತಂತ್ರವಾಗಿ ನಾನು ಬದುಕ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದು ಸ್ವತಃ ಬೇರೆ ಮನೆಯನ್ನು ಮಾಡಿಕೊಳ್ಳುವಂಥದ್ದು. ಬಂದರೆ ಬಂದಿಲ್ಲಿರೋ, ಇಲ್ಲ ಅಂದರೆ ನಮ್ಮ ಮನೆಗೆ ಬರಬೇಡ ಅನ್ನುವಂಥ ವ್ಯವಸ್ಥೆ, ಗಂಡನನ್ನು ತುಚ್ಛವಾಗಿ ಕಾಣುವಂತಹ ಪರಿಸ್ಥಿತಿ. ಇಂತಹ ಒಂದು ಸಂಸಾರಗಳಲ್ಲಿ ನೀವು ಬಳಲ್ತಾ ಇದ್ದೀರಾ, ಈ ಥರ ತೊಂದರೆಗಳಾಗ್ತಾ ಇದೆ ನಿಮಗೆ ಪತಿ ಪತ್ನಿಯರಿಂದಾಗಿ. ಸೊ ಈ ಥರ ಸಂಕಷ್ಟಕ್ಕೆ ನೀವು ಗುರಿಯಾಗಿದ್ದರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಬಹಳ ಸರಳವಾದ ಪರಿಹಾರಗಳಿದೆ. ಮಾಡುವಂಥ ತಂತ್ರಗಳು ಬಹಳ ಶಕ್ತಿಶಾಲಿಯಾಗಿದ್ದು ನಂಬಿಕೆ ಇದ್ದು ಮಾಡಿದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಸೊ ಹಾಗಾದರೆ ಏನಪ್ಪ ಆ ತಂತ್ರಗಳು ಅನ್ನುವಂಥದ್ದಾದರೆ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ವೀಕ್ಷಕರೇ. ಬಹಳ ಅದ್ಭುತವಾದಂತಹ ವಿಚಾರ ಇದು. ಇದು ಸಾಮಾನ್ಯವಾಗಿ ನೀವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ತಂತ್ರ ಆಗಿರ್ತದೆ. ಏನಪ್ಪ ತಂತ್ರ ಅಂತಂದರೆ, 2 ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ. ಏನಪ್ಪ ಈ ಗೋಮತಿ ಚಕ್ರ ಅಂತ ಕೇಳಿಬಿಡಿ. ಸಾಮಾನ್ಯವಾಗಿ ಬನ್ಸಾರಿ ಅಂಗಡಿಗೆ ಹೋಗಿ, ಯಾವುದೇ ಬನ್ಸಾರಿ ಅಂಗಡಿಯಲ್ಲೂ ಸಹ ಇದು ಲಭ್ಯವಿರ್ತದೆ, ಆಯಿತಾ? ಈ ಗೋಮತಿ ಚಕ್ರವನ್ನು ತೆಗೆದುಕೊಂಡು ಒಂದರಲ್ಲಿ ನಿಮ್ಮ ಹೆಂಡತಿಯ ಹೆಸರನ್ನು, ಇನ್ನೊಂದರಲ್ಲಿ ನಿಮ್ಮ ಪತಿಯ ಹೆಸರನ್ನು ಬರೆದುಕೊಳ್ಳಿ. ಬರೆದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿದ ಮೇಲೆ ಹೆಂಡತಿ, ಅಂದರೆ ಈಗ ಇವತ್ತು ನಿಮಗೆ ಹೆಂಡತಿಯಿಂದ ಉಪಟಳ ಆಗ್ತಾಯಿದೆ, ನಿಮ್ಮ ಮಾತು ಕೇಳ್ತಾ ಇಲ್ಲ, ಅಥವಾ ತವ್ರ ಮನೆಗೆ ಸೇರ್ಕೊಂಬಿಟ್ಟಿದ್ದಾಳೆ, ಅಥವಾ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ, ಜೊತೆಗೆ ಗಂಡ ನಿಮ್ಮ ಜೊತೆ ಬಂದು ಬಾಳಕ್ಕೆ ಇಷ್ಟಪಡ್ತಾ ಇಲ್ಲ, ಇಂಥ ಸಮಯದಲ್ಲಿ ನಿಮ್ಮ ಹೆಂಡತಿಯ ಒಂದು ಬಟ್ಟೆಯ ತುಂಡು ಅಥವಾ ಗಂಡನ ಒಂದು ಬಟ್ಟೆಯ ತುಂಡನ್ನು ಆ ಒಂದು ವಿಶೇಷವಾಗಿ ಕೆಂಪು ಬಟ್ಟೆಯ ಜೊತೆಗೆ ಇದನ್ನು ಸಹ ಸುತ್ತಿ ಇದನ್ನು ವಿಶೇಷವಾಗಿ ಆಲದ ಮರದ ಬುಡದಲ್ಲಿ ಒಂದು ಸ್ವಲ್ಪ ಆಳವನ್ನು ತೋಡಿ ಅಲ್ಲಿ ಅದನ್ನು ಅಲ್ಲಿ ಹೂತಾಕಬೇಕಾಗ್ತದೆ. ಅಲ್ಲಿ ಸಂಪೂರ್ಣವಾಗಿ ಹೂತಿದ ನಂತರ ಅದೇ ಮರಕ್ಕೆ 18 ಪ್ರದಕ್ಷಿಣೆಯನ್ನು ಮಾಡಿ, ಸಮಸಕ್ತಕವಾಗಿ 18 ಪ್ರದಕ್ಷಿಣೆಯನ್ನು ಮಾಡಿ, ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ಖಂಡಿತವಾಗಿ ನಿಮ್ಮ ಮಾತು ಕೇಳುವಂಥರಾಗ್ತಾರೆ. ಅಥವಾ ನಿಮ್ಮ ಪತ್ನಿ ತವ್ರ ಮನೆಯಲ್ಲಿ ಉಳ್ಕೊಂಡು ಎಷ್ಟು ಹೇಳಿದ್ರು ಬರ್ತಾಯಿಲ್ಲ ಅಂದರೆ ಇದನ್ನು ಮಾಡಿ ಸಾಕು, ಖಂಡಿತವಾಗಿ ಆಟೋಮೆಟಿಕ್ಕಾಗಿ ಅವಳು ಬಂದು ನಿಮ್ಮ ಮನೆ ಸೇರ್ತಾಳೆ. ನೀವು ಯಾರ ಕೈ ಮುಗಿಬೇಕಾಗಿಲ್ಲ, ಯಾವುದೇ ಥರದ ಕಟ್ಟೆ ಪಂಚಾಯಿತಿ ರಾಜಿ ಇತ್ಯಾದಿ ಮಾಡುವಂಥ ಅಗತ್ಯ ಇರೋದಿಲ್ಲ. ನಿಮ್ಮ ಪತ್ನಿ ನಿಮ್ಮ ಮನೆ ಬಂದು ಸೇರ್ತಾಳೆ, ನಿಮ್ಮ ಮನೆಯ ಗೌರವ ಕಾಪಾಡುವಂತಹ ಗೃಹಿಣಿಯಾಗಿ ಜೀವನವನ್ನು ಮಾಡ್ತಾಳೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಈ ಥರದ ಸಂಕಷ್ಟಗಳಿಗೆ, ಸಾಂಸಾರಿಕವಾಗಿ ಅನುಭವಿಸ್ತಾ ಇರುವಂಥ ತೊಂದರೆಗಳಿಗೆ, ಸ್ತ್ರೀ ಸೌಖ್ಯ ಅನುಭವಿಸದೆ ಒದ್ದಾಡ್ತಾ ಇರತಕ್ಕಂತಹ ಪುರುಷರಿಗೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮುಕ್ತವಾದಂತಹ ವಿಷಯಗಳನ್ನು ನೇರವಾಗಿ ಸಮಾಲೋಚನೆ ಮಾಡಿಕೊಳ್ಳಿ, ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.